ಆಲಿಕಲ್ ಆನೆಕಲ್ಲ the famous YouTuber. ಎಲ್ಲರೂ ಯೂಟ್ಯೂಬ್ನ ಕಾಸು ಮಾಡೋಕ್ಕೆ ಅಂತ ಮಾಡ್ತಾ ಇದ್ರೆ ನನ್ನ ಹೆಂಡತಿ ಕಾಸು ಕೊಟ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡಿಸ್ಕೊತಾಳೆ. ಮಯೋಕಾದಲ್ಲಿ ತುಂಬ ಉಪ್ಪಿದೆ, ತಗೊಂಡೋಗಿ ಬ್ಯಾಗ್ ಹಾಕೊಂಡು. ನಮಗೆ ವಯಸ್ಸಾದ್ಮೇಲೆ ಈ ವಿಡಿಯೋ ಇವಳ ಕುತ್ಕೊಂಡು ನೋಡ್ತಾಳೆ ಅಂತ. Yes, my husband is my biggest fan. ಇವಳು ಕುಂಡ್ಕೊಂಡು ಇಳಿತಾಳೆ ಇವಾಗ. ನನ್ನ ಬರ್ಡೇ ದಿನ ದೇವರು ಅಳ್ತಾ ಇದ್ದಾನೆ, ನನಗೆ ವಯಸ್ಸಾಗೋಯ್ತು ಅಂತ ಅಂದ್ಬಿಟ್ಟು. ದಿಸ್ ಇಸ್ ದ ಪ್ಲೇಸ್ ವೇರ್ ದೇವ್ ಶಾಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕಾವ್ಯ ಮೋಹನ್. ನೀವು ಕಳೆದ ವಿಡಿಯೋಗಳಲ್ಲಿ ನೋಡಿದ ಹಾಗೆ ನಾನು ಮಯೋಕಾನ ಸುತ್ತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಆಲ್ಮೋಸ್ಟ್ ಲಾಸ್ಟ್ 5 ಡೇಸಿಂದನೂ ನಾವು ಮಯೋಕಾನ ಸುತ್ತಾ ಇದ್ದೀವಿ. ಲಾಸ್ಟ್ 2 ಡೇಸ್ ಇದೆ. ಸೊ ಅದರದ್ದೇ ಈ ವ್ಲಾಗು, ಲಾಸ್ಟ್ ಪಾರ್ಟ್ ಆಫ್ ಮಯೋಕಾ. ನಾಳೆ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ನಾವು ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನವೂ ಮಯೋಕಾನಲ್ಲೇ ಕಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ವಾಪಸ್ ಹೋಗ್ತೀವಿ. ಇವಾಗ ಸದ್ಯಕ್ಕೆ ನಾನು ಸೌತ್ ಪಾರ್ಟ್ ಆಫ್ ಮಯೋಕಾನಲ್ಲಿದ್ದೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಇಫ್ ಯು ಕ್ಯಾನ್ ಸಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಅನ್ ಓಲ್ಡ್ ಟೌನ್. ಮತ್ತು ಈ ಪಾರ್ಟ್ ಆಫ್ ಮಯೋಕಾ ಕಂಪ್ಲೀಟ್ ಬೀಚಸ್ಸಿಂದ ತುಂಬಿದೆ. ಲೈಕ್ ಎಂಟೈರ್ ಮಯೋಕಾ ಐಲ್ಯಾಂಡೇ ಕಂಪ್ಲೀಟ್ ಬೀಚಸ್ಸಿಂದ ತುಂಬಿದೆ. ಬಟ್ ದಿಸ್ ಪಾರ್ಟ್ ಇಸ್ ಲೈಕ್ ಸ್ಪೆಷಲಿ ನೋನ್ ಫಾರ್ ಬೀಚಸ್. ದರ್ ಆರ್ ಸೋ ಮೆನಿ ಫೇಮಸ್ ಬೀಚಸ್. ಸೊ ನಾವಲ್ಲೆಲ್ಲ ಹೋಗೋಣ, ಹಾಗೆ ಹೇಗಿರುತ್ತೆ ಅಂತ ನೋಡೋಣ. ಅಜೀಬ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಸೊ ಎಲ್ಲ ಬೀಚಸ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದೊಂದು ಫೇಮಸ್ ಮೂವಿ ಶೂಟಿಂಗ್ ಕೂಡ ನಡೆದಿದೆ ಈ ಬೀಚಸ್ಗಳಲ್ಲಿ. ಸೊ ನೋಡೋಣ ಅಂತ. ಈ ವೆದರಲ್ಲಿ ಹೇಗಿರುತ್ತೆ ಬೀಚಸ್ ಅಂತ ಐಡಿಯಾ ಇಲ್ಲ, ಬಟ್ ಆದರೆ ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಮಯೋಕಾದಲ್ಲಿ ತುಂಬ ಉಪ್ಪಿದೆ. ಇಲ್ಲಿದೆ ಉಪ್ಪು. ನಿಮ್ಮ ಮನೆಯಲ್ಲಿ ಉಪ್ಪಿದೆಯೇ? ಇಲ್ಲ. ತಗೊಂಡೋಗಿ ಬ್ಯಾಗ್ ಹಾಕೊಂಡು. ಏನ್ ಅನ್ಕೊಂಡಿದ್ದೆ? ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಅಂತಿದ್ದೆ ಅಂತದ್ದು. ಅಲ್ಲೇನೋ ಮಾಡ್ತಿದ್ದಲ್ಲ, ಸ್ಟಾಪ್ ಮಾಡಿದೆ ನಾವು. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾರೆ, ಮೋಡ ಬರಬಾರ್ದು ಅಷ್ಟೇ. ಸನ್ಸೆಟ್ ಯಾವಾಗಲೂ ಚೆನ್ನಾಗಿರುತ್ತೆ. ಮೋಡ ಇದ್ದಾರೆ. ಯಾಕೋ ಏನ್ ತಿಂದೆ ಇವತ್ತು? ಇಷ್ಟೊಂದು ಕೌಂಟ್ರ್ ಕೊಡ್ತಾ ಇದೆಯಲ್ಲ. ಯಾವ ಬೀಚ್ಗೆ ಹೋಗ್ತಿದ್ದೀವಿ ಹೇಳು? ಹೆಸರೇಳು? ಎಸ್ಟ್ರಾನ್ಸ್. ಎಸ್ಟ್ರಾನ್ಸ್ ಟ್ರಾನ್ಸ್ ಅಂತಾರೆ, ಏನೋ ಹೇಳಲ್ಲ ಬಾ. ಟ್ರಾನ್ಸ್ ಟ್ರಾನ್ಸ್ ಎಸ್ಟ್ರಾನ್ಸ್. ಹುಷಾರು, ಸ್ಟಿಂಗ್ ಆಗ್ಬಿಟ್ಟದು. ಜೆಲಿ ಫಿಶ್ ಅನ್ಸುತ್ತದು. ಓ ಪಾಪ, ಆದ್ರೂ ಇದು ಕಿತ್ತೋಗಿದೆ ಅನ್ಸುತ್ತೆ. ಲೈಕ್ ಶೆಲ್. ಬಿಡು ಪಾಪ. ಒಳಗಡೆ ಎಸೆಟ್ ಟ್ರೈ ಮಾಡ್ತೀನಿ. ಇಡೀ ಬೀಚಲ್ಲಿ ಹಾರ್ಡ್ಲಿ ಏನ್ಸಿದ್ರೆ ಒಂದು 4 ಜನ ಇರ್ತೀವಿ ಅಷ್ಟೇ. ಇಟ್ ಇಸ್ ಸೋ ಬ್ಯೂಟಿಫುಲ್. ಸ್ವಲ್ಪ ಕೋಲ್ಡ್ ಇದೆ, ಬಿಕಾಸ್ ಮಾರ್ಚಲ್ಲಿ ಬಂದಿದ್ದರಿಂದ ಅಷ್ಟು ಹಾಟ್ ಇರಲ್ಲ ಇಲ್ಲಿ. ಸಮ್ಮರ್ ಅಷ್ಟು ಹಾಟ್ ಇರಲ್ಲ. ಬಟ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಲುಕ್ ಎಟ್ ದಿಸ್. ಸೋ ನೈಸ್. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲನೆ ಒಂದು ದಿನ ಕಡಲನು, ಸೇರಬಲ್ಲನೆ ಒಂದು ದಿನ.
ಗುಡ್ ಮಾರ್ನಿಂಗ್. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದರೆ ಇಲ್ಲಿ ಒಂದು 2-3 ಬೀಚಸ್ ಇದೆ, ಬೀಚ್ನ ನೋಡಬೇಕು. ಬಟ್ ದ ಪ್ರಾಬ್ಲಮ್ ಈಸ್ ದರ್ ಆರ್ 2 ಪ್ರಾಬ್ಲಮ್ಸ್. ಒಂದು ವೆದರ್ ಪ್ರಿಡಿಕ್ಷನ್ ಬಂದು ಇವತ್ತು ಮಳೆ ಬರುತ್ತೆ ಅಂತ ಇದೆ. ಯಾ ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್. ಮಳೆ ಬಂದುಬಿಟ್ರೆ ನಾವು ಏನು ಬೀಚಸ್ನ ಕರೆಕ್ಟಾಗಿ ನೋಡೋಕ್ಕಾಗೋದಿಲ್ಲ. ಅದು ಸೆಕೆಂಡ್ ಪ್ರಾಬ್ಲಮ್ ಈಸ್ ಐ ಆಮ್ ಲಿಂಪಿಂಗ್ ಕರೆಕ್ಟಾ? ಲಿಂಪಿಂಗ್ ಯಾ, ಕುಂಟ್ತಾ ಇದ್ದೀನಿ. ಐ ಡೋಂಟ್ ನೋ ವಾಟ್ ಹಸ್ ಹ್ಯಾಪನ್ಡ್. ಆಲ್ ಮೈ ಬಾಡಿ ಪಾರ್ಟ್ಸ್ ಎಲ್ಲ ಉದುರೋಗ್ತಾ ಇದೆ. ಮೀನ್ ವೈಲ್ ಐ ವಿಲ್ ಶೋ ಯು ಒನ್ ಪ್ಲೇಸ್. ಇಟ್ಸ್ ಸೋ ಬ್ಯೂಟಿಫುಲ್. ನಮ್ಮ ಹೋಟ್ಲಲ್ಲಿದೆ ಇದು ಜಾಗ. ಇಟ್ ಇಸ್ ವೆರಿ ನೈಸ್. ಲುಕ್ ಅಟ್ ದಿಸ್. ಆ್ಯಂಡ್ ಮೈ ಹಸ್ಬೆಂಡ್ isn't happy. ಎಲ್ಲರೂ ಯೂಟ್ಯೂಬ್ನ ಕಾಸು ಮಾಡೋಕ್ಕೆ ಅಂತ ಮಾಡ್ತಾ ಇದ್ರೆ ನನ್ನ ಹೆಂಡತಿ ಕಾಸು ಕೊಟ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡಿಸ್ಕೊತಾಳೆ. ನನಗೆ ವಯಸ್ಸಾದ್ಮೇಲೆ ಈ ವಿಡಿಯೋ ಇವಳ ಕೂತ್ಕೊಂಡು ನೋಡ್ತಾಳೆ ಅಂತ. ಬಾ. ಸೊ ನಾವು ಬೀಚಿಗೆ ಬರೋಣ ಅಂತ ಅನ್ಕೊಂಡಲ್ಲ. ಲೈಕ್ ಪರವಾಗಿಲ್ಲ, ಏನು ಅಂತ ಕ್ಲೌಡಿ ಇಲ್ಲ, ಇದೆ ಆದರೆ ಸೊ ಇಟ್ಸ್ ಓಕೆ. ಇದನ್ನೇನಂತಾರ? ಅದು ತುಂಬ ಕ್ಲೌಡಿ ಇಲ್ಲ, ಲೈಕ್ ಮಳೆ ಬರೋ ಥರ ಕ್ಲೌಡಿ ಇಲ್ಲ. ಕ್ಲೌಡಿ ರೈನ್ ಮಳೆ. ನಾವಿವಾಗ ಒಂದು ಬೀಚಿಗೆ ಬಂದಿದ್ದೀವಿ. ಇದ್ರ ಹೆಸರು ನೀವೇ ಅರ್ಥ ಮಾಡ್ಕೊಳ್ಳಿ, ನೀವೇ ಓದ್ಕೊಳ್ಳಿ. ಇವ್ರದೆಲ್ಲ ಸಖತ್ ಕಷ್ಟ. ಕಾಲ ಅಂದರೆ ಬೀಚ್ ಅಂತ, ಆದರೆ ಕಾಲ ಮೊನ್ನೆ ಇದಕ್ಕೆ ತಾನೇ ಹೋಗಿದ್ದು ನಾವು. ಸಂತ್ಯಾನ್ ಇದು ಮಾರ್ಕೆಟ್ಗೆ ಹೋದ್ವಲ್ಲ, ಶನಿವಾರ ಸಂತೆ. ಫ್ಯಾಂಟಾ ಗೊತ್ತಿಲ್ಲ, ಹೋಗಿ ನೋಡಿ. ಸೊ ಈ ಬೀಚಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕುಣ್ಕೊಂಡು ಇಳಿತಾಳೆ ಇವಾಗ. ಸುಮ್ಮನೆ ಇರೋ. ವಾಪಸ್ ಬರ್ಬೇಕಾದ್ರೆ ನೋವು ಅಂದರೆ ಎತ್ಕೊಂಡ್ ಬರ್ಬೇಕು ನಾನು ಇವಾಗ ಇಲ್ಲಿ. ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಇಲ್ಲಿ ತಿರ್ಸಿ ನಾನೇನು ಬೇಕು. ಆ್ಯಕ್ಚುಲಿ ನಂದು ಲಾಸ್ಟ್ 3 ಬರ್ಡೇಸ್ 3 ಅಲ್ಲ 4 ಬರ್ಡೇಸ್ ಎಲ್ಲೆಲ್ಲಾಯಿತು ಅಂತ ಹೇಳ್ಬೇಕು. ಸೊ ವೆನ್ ಐ ಟರ್ನ್ಡ್ 28 ಐ ವಾಸ್ ಇನ್ ಫ್ರಾನ್ಸ್. ವೆನ್ ಐ ಟರ್ನ್ 29 ಐ ವಾಸ್ ಇನ್ ಇಟಲಿ. When I turned 30, I was in Portugal. When I turned 31, I am in Spain. ನಂದು ಹೇಳು, ನನ್ನ ಲಾಸ್ಟ್ 4 ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ಯಾ ಅಂತ. ಸೊ ಲಾಸ್ಟ್ 4 ಒಂದೇ ಒಂದ್ಸಲ ನಿನ್ನ ಬುಡಪೆಸ್ಟ್ ಕರ್ಕೊಂಡು ಹೋಗಿದ್ದೀನಿ. ನಿನ್ನ ಮಿಕ್ಕಿದ 3 ಬರ್ಡೇನು ನೀನು ಪೋಲೆಂಡಲ್ಲಿ ಆಚರಿಸಿದ್ಯಾ. ಮನೆ ಒಳಗೆ ಎಂಥ ಡ್ಯಾಶ್ ನೋಡು ನೀವು. ಅವಲಕ್ಕಿ ನಿನ್ನ ಬರ್ತಡೆಗೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಎಂತೆಂಥ ಜಾಗಗಳು 4 ದೇಶ ತೋರಿಸ್ತಿದ್ದೀನಿ. ಎಂಥದ್ದು ಇಲ್ಲ. ನನ್ನ ಬರ್ತಡೆಗಾದ್ರೆ ಏನು ಪ್ಲಾನ್ ಮಾಡಲ್ಲ. ಕ್ಯಾಮ್ರಾ ಹಿಂದೆ ಇದ್ದಾನೆ ಅಂತ ಎಷ್ಟು ಮಾತಾಡ್ತೀಯಾರ. ಇಲ್ಲ, ನೀರಿಗೆ ತಳ್ಬಿಡ್ತೀನಿ ಬಾ. ಸೊ ವಿ ಫೈನಲಿ ರೀಚ್ ದ ಪ್ಲೇಸ್. ಆ್ಯಕ್ಚುಲಿ ಹೇಗೆ ಬಂದ್ವಿ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಪಾತ್. ಹಿಂಗೆ ಬಂದ್ವಿ. ಇದೇನು ಜಾಸ್ತಿ ಟ್ರೆಕ್ ಇಲ್ಲ. ಐ ಥಿಂಕ್ ಹಾರ್ಡ್ಲಿ 1 ಮಿನಿಟ್ ಇಲ್ಲಿಂದ ಕೆಳಗಡೆ ಇಳ್ಕೊಬರೋಕ್ಕೆ. ಆ ಮೆಟ್ಲು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೇ ಹತ್ತೋದರ ಪಾರ್ಕಿಂಗ್ ಇದೆ. ಸೊ ಅಲ್ಲಿಂದ ಹಿಂಗೆ ಜಸ್ಟ್ 1 ಮಿನಿಟಲ್ಲೇ ವಿ ಕ್ಯಾನ್ ಕಮ್ ಹಿಯರ್. ಲೆಟ್ ಮಿ ಶೋ ಯು ದ ವ್ಯೂ. ಲುಕ್ ಅಟ್ ದಿಸ್. ವಾವ್, ಸೋ ಬ್ಯೂಟಿಫುಲ್. ಇದು ಸಮ್ಮರಲ್ಲಿ ಬಂದರೆ ಇನ್ನೂ ಇಂಟೆನ್ಸ್ ಆಗಿರುತ್ತೆ ಕಲರು. ನಾವೇನಾದ್ರು ಬೀಚಲ್ಲಿ ಆಡಬೇಕು ಅಂತಂದರೆ ಹಿಂಗೆ ಹೋಗ್ಬಿಟ್ಟು ಲೈಕ್ ಈ ಜಾಗದಿಂದ ಹೋಗಿ ಇಲ್ಲಿ ಆಡಬಹುದು. ಬಟ್ ಅದರ ನೀರು ತುಂಬ ಕೋಲ್ಡ್ ಇರೋದ್ರಿಂದ ವಿ ಆರ್ ನಾಟ್ ಪ್ರಿಫರಿಂಗ್ ಟು ಪ್ಲೇ. ಆದರೆ ಹಿಂಗೆ ಹೋಗ್ಬೋದು, ಇಲ್ಲಿಂದ ಹಿಂಗೆ ಹೋಗಿ ಇಲ್ಲಿ ಆಡ್ಬೋದು. ಆ್ಯಂಡ್ ಇನ್ನೊಂದು ಜಾಗ ತೋರಿಸ್ತೀನಿ. ಸೊ ಯಾ, ಈ ಕಡೆಯಿಂದನೂ ಹೋಗಿ ಇಲ್ಲೂ ಆಡ್ಬೋದು. ಇಫ್ ಯು ಗೈಸ್ ಹ್ಯಾವ್ ಸೀನ್ ಅ ಬಾಲಿವುಡ್ ಮೂವಿ ತೂ ಜೂಟಿ ಮೇ ಮಕ್ಕರ್, ಅದು ಯಾವುದೋ ರಣಬೀರ್ ಕಪೂರ್ದು ಮೂವಿ ನೋಡಿದರೆ, ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ದೇರ್ ಶಾಟ್. ಹೋಗಿ ನೋಡಿಬೇಕಾದ್ರೆ ಆ ಮೂವಿನಲ್ಲಿ ಈ ಜಾಗ ಇದೆ. ದಿಸ್ ಇಸ್ ದ ಪ್ಲೇಸ್. ಆಲಿಕಲ್ ಆನೆಕಲ್ಲಲ್ಲ, ಏನಿದು ಇಷ್ಟು ಜೋರು ಮಳೆ? ಲೈಕ್ ಸೀರಿಯಸ್ಲಿ ಈ ಥರ ಮಳೆ ಇದ್ರೆ ಫ್ಲೈಟ್ಗಳೆಲ್ಲ ಹಿಂಗೆ ಕ್ಯಾನ್ಸಲ್ ಆಗೋದು. ಮತ್ತೆ ಅಪ್ಪ, ನಾವು ಫ್ಲೈಟ್ ಕ್ಯಾನ್ಸಲ್ ಆಗಂಗಿರೋ ಬೆಳಗಿನ ಜಾವನೇ ಇದೆಯಪ್ಪ. ಫಸ್ಟೇ ಕ್ಯಾನ್ಸಲ್ ಮಾಡ್ಬಿಡು, ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ರಿ. ಏನ್ ಗುರು ಇದು ಮಳೆ? ನನ್ನ ಬರ್ಡೇ ದಿನ ದೇವರು ಅಳ್ತಾ ಇದ್ದಾನೆ. ನನಗೆ ವಯಸ್ಸಾಗೋಯ್ತು ಅಂತ ಅಂದ್ಬಿಟ್ಟು.
ಓಡೋಗಕ್ಕಾಗಲ್ಲ, ನನ್ನ ಕಾಲು ನೋವಿದೆ. ಓಕೆ ಗೈಸ್, ನಾವು ನೆನೆ ಬಂದಿದ್ದ ಜಾಗಕ್ಕೆ ಮತ್ತೆ ಬಂದಿದ್ದೀವಿ. ಬಿಕಾಸ್ ವೈ ಬಿಕಾಸ್ ನೆನೆ ನಾವು ಒಂದು ಬೀಚ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ನೀರಲ್ಲಿ ಇಳಿಯೋಕ್ಕಾಗಲಿಲ್ಲ. ಆ್ಯಂಡ್ ಆ ಜಾಗದಿಂದ ಹೊರಟ್ಬಿಟ್ವಿ ಊಟ ಮಾಡೋಕ್ಕೆ ಅಂತ. ಆ್ಯಂಡ್ ಊಟ ಜಸ್ಟ್ ಕೌಂಟ್ ಮಾಡಿ ಎಷ್ಟು ಸಲ ಆ್ಯಂಡ್ ಅಂದಿರ್ತಾಳೆ. ಊಟ ಮಾಡಾದ್ಮೇಲೆ ಏನಾಯ್ತು ಅಂತಂದರೆ ಮಳೆ ಜೋರಾಗಿ ಬರೋಕ್ಕೆ ಶುರು ಆಯಿತು. ಮತ್ತು ಆ ಜಾಗಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ವಿ ವೆಂಟ್ ಬ್ಯಾಕ್ ಟು ರೂಮ್. ಮತ್ತು ಮೈ ಹಸ್ಬೆಂಡ್ ವಾಂಟೆಡ್ ಟು ಗೋ ಟು ದ್ಯಾಟ್ ಪ್ಲೇಸ್ ಟುಡೇ. Astrid wanted to go to that place today and he wanted to take a dip. ಅದಕ್ಕೆ ವಿ ಆರ್ ಬ್ಯಾಕ್ ಅಟ್ ದ ಸೇಮ್ ಪ್ಲೇಸ್. ಅದಾದಮೇಲೆ ಇಲ್ಲಿ ಇನ್ನೂ ಒಂದೆರಡು ಬೀಚ್ ಇದೆ ಇದೇ ಸ್ಟ್ರೆಚ್ಚಲ್ಲಿ. ಸೊ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ವೆದರ್ ಇಸ್ ನಾಟ್ ಸಪೋರ್ಟಿಂಗ್ ಕ್ಲಿಯರ್ಲಿ. ಇಟ್ಸ್ ನಾಟ್ ಬಿನ್ ಅ ಗುಡ್ ವೆದರ್ ಸಿನ್ಸ್ ವಿ ಆರ್ ಇನ್ ಚಳಿ ಇದೆ, 10 ಡಿಗ್ರಿ ಇರಂಗಿದೆ. ಸೊ ನಾವು ಮಯೋಕಾಗಿ ಬಂದಾಗಿಂದನೂ ವೆದರ್ ಇಸ್ ನಾಟ್ ಸಪೋರ್ಟಿಂಗ್ ಅಸ್. ಇಟ್ಸ್ ನಾಟ್ ಬಿನ್ ಅ ಗ್ರೇಟ್ ವೀಕ್ ಫಾರ್ ಅಸ್. ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದಿಸ್ ಟ್ರಿಪ್. ಲೆಟ್ಸ್ ಗೋ. ಎಷ್ಟು ಮಿಸ್ಲೀಡ್ ಮಾಡ್ತೀಯಾ? ಕಾಡು ದಾರಿಲಿ ಬೀಚ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಕಿಂಗ್ ಅಡ್ವೆಂಚರ್ ವಿತ್ ಆಶ್ರಿತ್. ಅಡ್ವೆಂಚರ್ಸ್ ವಿತ್ ಆಶ್ರಿತ್. ಆ್ಯಕ್ಚುಲಿ ಒಂದು ಸೀರೀಸ್ ಮಾಡಬೇಕು ಯೂಟ್ಯೂಬ್ನಲ್ಲಿ, ಅಡ್ವೆಂಚರ್ಸ್ ವಿತ್ ಆಶ್ರಿತ್ ಅಂತ ಅಂದ್ಬಿಟ್ಟು. ಐ ಸೀರಿಯಸ್ಲಿ ಡೋಂಟ್ ಕಮ್ ಎವ್ರಿವೇರ್ ಯು ಗೋ. ಬಟ್ ನಿನಗೆ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗು, ಮಾಡು, ಮಜಾ ಮಾಡು. ವಾವ್, ಏನು ಸಕ್ಕದ ಕಾಣಿಸ್ತದಲ್ಲ ಕಲರು. ಬಟ್ ಇಲ್ಲಿ ಇನ್ನೂ ರೂಟ್ ಇದೆಯಾ ಹೋಗಕ್ ಬೀಚ್ಗೆ? ನಡಿಲ್ಲ ಇದರೊಳಗೆ. ನಡಿ, ಅಡ್ವೆಂಚರ್ ವಿತ್ ಆಶ್ರಿತ್ ಇದೆ ಫಸ್ಟ್ ಎಪಿಸೋಡ್. ನೋಡಿ ಇಲ್ವಾ ಇಲ್ಲಿ ನೋಡಿ ಸಕಲಾಗಿದೆ ನಿನ್ನ ನೆಗಿಯಕ್ಕೆ. ನಾನು ನೆಗಿಲಿ, ನೀನು ನೆಗಿಬೇಕಲ್ಲ. ಅದು ಫೋನ್ ಕೊಟ್ಬಿಟ್ಟು ನೆಗಿ. ನಿಮ್ಮ ಅಜ್ಜಿ ಫೋನ್ ಕೊಟ್ಬಿಟ್ಟು ನೆಗಿ. There is a beach here. You just go. ಡೌ ಮಾಡೋದು ಬಿಟ್ಬಿಟ್ಟು ನೋಡಿ. There is no beach here. ಇನ್ನೇನಂತಾರೆ? ಓ, ನೀವೇನೆಲ್ಲ ಟಾರ್ ರೋಡ್ ಹಾಕ್ಬಿಟ್ಟು ಕೊಡ್ಬೇಕಾ? ಇರೋ ನಿಮಿಷ ಜಾರುತ್ತೆ. ಓಕೆ, ಹೌ ಆರ್ ಯು ಫೀಲಿಂಗ್? ಗುಡ್. ಇಲ್ಲ, ಮುಳ್ಳುಗಳಿರ್ತಾವೆ, ಹುಷಾರಲ್ಲ. Now I am really lost. I don't know if we can go down here. ಇಲ್ಲೆಲ್ಲ ಇದನ್ನೆಲ್ಲ ಕಟ್ಬಿಟ್ಟವ್ರಲ್ಲ ಹಾಕಿರೋ. ಏ ಬಾಗುರು, ಇಲ್ಲ ಇದೆ ಜಾಗ, ಹೋಗ್ಬೋದು ಬಾಮ್ಮ. ಏ ಇಲ್ಲಿ ಹಿಂಗೆ ಇಳಿಬೋದು ಕೆಳಗೆ, ಬಾ. ನಾವು ಅಲ್ಲಿ ಮೂಲೆಗೆ ಹೋಗ್ಬೇಕು ಬೀಚ್ಗೆ. ಸೊ ನಾವು ಇಷ್ಟು ಮೇಲೆ ಇದ್ದೀವಿ, ಹೆಂಗೆ ಹೋಗೋದು? ಹಿಂಗೆ ಹೇಳ್ಕೊಂಡು ಹೋಗೋದು. ಕಾಲು ನೋವಿದೆ ಇಲ್ಲಿ. ಇಲ್ಲಾಂದ್ರೆ ಇಲ್ಲಿಂದ ತಳ್ಬಿಡ್ತೀನಿ, ಸ್ವಿಮ್ ಮಾಡ್ಕೊಂಡು ಅಲ್ಲಿ ಬಾ ನೀನು. ನಾನು ಇಲ್ಲೇ ಕೂತಿರ್ತೀನಿ, ಹೋಗ್ಬಿಟ್ಟು ಸ್ವಿಮ್ ಮಾಡ್ಕೊ, ಇಲ್ಲಿ ಕೂತಿರ್ತೀನಿ ನಾನು. ಹೋಗ್ಬೋದಮ್ಮ, ಇಲ್ಲಿ ಆಗಲ್ವಾ? ವಾಪಸ್ ಹೋಗ್ಬಿಟ್ಟು ಅಲ್ಲಿಂದಾನೆ ಬರವಾ? ಕಾವ್ಯ ಭವನ್ ಆಗಿರೋ ಅನನ್ಯ ಪಾಂಡ್ಯ ಆಗ್ಬಿಡ ನೀನು ಅವಾಗ ಅವಾಗ. My husband is superhero. He's a he-man.
ಏನಿದೆ ಪ್ರೈವೇಟ್ ಪ್ರಾಪರ್ಟಿಗೆಲ್ಲ ಕರ್ಕೊಂಬರ್ತಿದ್ಯಾ? ಈ ಕಡೆ ಇರೋ ಪ್ರೈವೇಟ್ ಪ್ರಾಪರ್ಟಿ ಕಡೆ ನೋಡಲ್ಲ ಹಾಕಿದ್ದಾರೆ ಪಾರ್ಕ್ ಅಂತ. ಏನಂತ ಪಾಚ್? ಯಾ ದಿಸ್ ಪಾತ್ ಇಸ್ ಪಬ್ಲಿಕ್ ಪ್ರಾಪರ್ಟಿ, ದ ರೈಟ್ ಸೈಡ್ ಇಸ್ ಪ್ರೈವೇಟ್. ಈ ಬಂಡೆ ಕಲ್ಲು ಹಿಡ್ಕೊಂಡು ಏನು ಮಾಡ್ತಾರೆ? ಇಲ್ಲಿ ಬಾಯ್ಲಿ ಹುಷಾರವ. ಫೈನಲಿ ಆಫ್ಟರ್ 20 minutes ಆಫ್ ಸರ್ಕಸ್, ಅಷ್ಟೇ 20 minutes ಆಗಿದ್ದಾವೆ. 20 minutes ಆಫ್ ಸರ್ಕಸ್, ವಿ ಮೇಡ್ ಇಟ್ ಟು ದ ಡೆಸ್ಟಿನೇಷನ್. ಕಮ್ ಲೆಟ್ಸ್ ಗೋ ಡೌನ್. ಸೊ ಫೈನಲಿ ಕೆಳಗಿಳಿದ್ವಿ. ದಿಸ್ ಇಸ್ ದ ಬೀಚ್. ಬಟ್ ಬೀಚ್ಗಿಂತ ಸೂಪರ್ ಆಗಿರೋದಂದ್ರೆ ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಇಸ್ ಅ ಕೇವ್. ಅದನ್ನು ಹೆಂಗೆ ಫಾರ್ಮ್ ಆಯಿತು ಅಂತ ಗೊತ್ತಿಲ್ಲ ಇದು. ಬಟ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಅದು ಆರಿಜೋನಾದಲ್ಲಿ ಇದೆಯಲ್ಲ. Finally, the boy is getting ready to go dip in the sea. ಇದು ಇಲ್ಲಿ ಈ ಜಾಗಕ್ಕೆ ನೆನೆ ಬಂದಿದ್ವಿ, ಆದರೆ ತುಂಬ ಲೈಕ್ ಹೊಟ್ಟೆ ಸಿಟ್ಟಿತ್ತಂತ ವಿ ವೆಂಟ್ ಬ್ಯಾಕ್. ಸೊ ಐ ಕುಡ್ ನಾಟ್ ಶೋ ಯು ಗೈಸ್. ಆದರೆ ವಿ ಆರ್ ಬ್ಯಾಕ್ ಅಗೇನ್ ಹಿಯರ್ ಟು ಶೋ ಯು ದಿಸ್ ಬ್ಯೂಟಿಫುಲ್ ಪ್ಲೇಸ್. ಬಹುಶಃ ಟೆಂಪ್ರೇಚರ್ ಒಂದು 10 ಡಿಗ್ರಿ ಇರಬೇಕು. ಆದರೆ ಓ ಮೈ ಗಾಡ್, ಎಷ್ಟು ನೀರು ಒಳಗೆ ನೆಗೆಯಕ್ಕೆ ಇಷ್ಟಪಡ್ತಾನೆ ಅಂದರೆ, ಓ ಗಾಡ್ ಈಸ್ ಜಸ್ಟ್ ಕ್ರೇಜಿ ಅಬೌಟ್ ವಾಟರ್. ದಿಸ್ ಈಸ್ ಅವರ್ ಸೆಕೆಂಡ್ ಬೀಚ್ ಫಾರ್ ದ ಡೇ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಬೀಚ್ ಹೆಸರು ಕಾಲಾ ಲಾಮ್ರಾಸ್ ಅಂತ. ಆ್ಯಕ್ಚುಲಿ ಎಲ್ಲ ಬೀಚು ಇಲ್ಲೇ 1 ಕಿಲೋಮೀಟ್ರ್ ದೂರದಲ್ಲೇ ಇದೆ. ಬಟ್ ಈ ಬೀಚಿಗೆ ಎಲ್ಲೂ ಹೈಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಕಾರಲ್ಲಿ ನೆನೆಸ್ಬಿಟ್ಟು ಇಲ್ಲಿ ಬರ್ಬೋದು. ಐ ಡೋಂಟ್ ನೋ ಸಮರಲ್ಲಿ ಹೇಗಿರುತ್ತೆ ಅಂತ, ಬಟ್ ವಿಂಟರಲ್ಲಂತೂ ಇಟ್ ಈಸ್ ಸೋ ನೈಸ್. ಏನು ಹೇಳಿ ಏನೋ ಅಂತಾರೆ ಇವಾಗ. ಹಾಂ, ಈ ಕಲರ್ ನೋಡಿಲಿ ಹೆಂಗಿದೆ. ಓ, ನಂಗೆ ಗೊತ್ತಾಯ್ತು. ಅಲ್ಲಿ ನೋಡು, ಅಷ್ಟೇ ಮಾಡಿದ್ದಾರೆ ಕೆಳಗಡೆ. ಓ ಕ್ರೇಜಿ. ಅದು ಮನೆ ಹೋಟ್ಲ್ ಇರ್ಬೋದಲ್ಲ. ಹೌ ಡು ಯು ನೋ ದಟ್ ಮನೆ? ಹೋಟೆಲೇ ಕೊಡ್ಸಿ ಬಾಡಿಗೆ ಕೊಡ್ತೀನಿ. ದ್ಯಾಟ್ ಈಸ್ ದ ಪ್ಲೇಸ್. ಸ್ಟೇರ್ ಕೇಸ್ ನೋಡು, ಚೆನ್ನಾಗಿದೆಲ್ಲ. ಮರಗಳು ಬೇರೆ. ದುಡ್ಡು ಕೂಡಾಕು, ಸುಮ್ಮನೆ ಏನೇನೋ ತಗೊಂಡು ದುಡ್ಡು ವೇಸ್ಟ್ ಮಾಡಬೇಡ. ಇಂಥದ್ದು ಏನಾರು ತಗೊಳುವ.